ಇದೆಯಾ, ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಖಂಡಿತವಾಗ್ಲೂ ರಮ್ಯಾ, ಏನಂದ್ರೆ ಇಲ್ಲಿ ರಾಜಕಾರಣಿಗಳಿಗೆ ರೌಡಿ ಶೀಟರ್ಗಳ ಸಂಬಂಧ ಇದೇನು ಮೊದಲೇನಲ್ಲ. ಯಾಕಂತಂದ್ರೆ ಆಗಿನಿಂದಲೂ ಕೂಡ ರಾಜಕಾರಣಿಗಳು ರೌಡಿ ಶೀಟರ್ಗಳ ಜೊತೆ ಏನು ಒಡನಾಟ ಇರೋದು ಕೂಡ ನೋಡ್ಕೊಂಡೇ ಬಂದಿರುವಂತದ್ದು. ಅದೇ ರೀತಿಯಾಗಿ ಇವತ್ತು ಕೂಡ ಏನು ಮಾಜಿ ಸಚಿವರಾಗಿರುವಂತ ಭೈರತಿ ಬಸವರಾಜ್ ಏನಿದ್ದಾರೆ, ಅವರು ಕೂಡ ಇಲ್ಲ ನನಗೆ ಯಾರು ಅದು ಜಗದೀಶ್ ಅನ್ನೋನ್ ಗೊತ್ತೇ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಇದೀಗ ಅವರು ಆತನ ಜೊತೆನೆ ಕುಂಭಮೇಳಕ್ಕೆ ಹೋಗಿರುವಂತ ಒಂದು ಫೋಟೋ ಈಗ ವೈರಲ್ ಆಗಿರುವಂತದ್ದು. ಇದಕ್ಕೆ ಈಗ ಮಾಜಿ ಸಚಿವರು ಮತ್ತೆ ಶಾಸಕರಾಗಿರುವಂತ ಭೈರತಿ ಬಸವರಾಜ್ ಅವರು ಕೂಡ ಸ್ಪಷ್ಟನೆ ಕೊಡ್ಬೇಕಾಗತ್ತೆ. ಯಾತಕ್ಕೋಸ್ಕರ ಆತನ ಜೊತೆ ಹೋದ್ರಿ, ಆತನ ಒಡನಾಟ ಏನು ಅಂತ ಹೇಳಿ. ಯಾಕಂತಂದ್ರೆ ಈಗ ಪೊಲೀಸರು ಕೂಡ ಆ ಕೆಲಸಕ್ಕೆ ಕೂಡ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಕಳೆದ ಒಂದು 10 ವರ್ಷಗಳಿಂದ ಇರುವಂತ ಕ್ರೈಮ್ ವಿಚಾರಗಳನ್ನು ಕೂಡ ಏನು ಕ್ರೈಮ್ ರೆಕಾರ್ಡ್ಸ್ ಗಳನ್ನು ಕೂಡ ಅವರ ಹಿನ್ನೆಲೆಯನ್ನ ಕೂಡ ಈಗಾಗಲೇ ಪಡ್ಕೊಳ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲೂ ಕೂಡ ಇವರಿಬ್ರು ಲಿಂಕ್ ಏನಾದ್ರು ಇತ್ತ ಅನ್ನೋದ್ರ ಬಗ್ಗೆ ಕೂಡ ತಾಳೆ ಹಾಕಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಲ್ಯಾಂಡ್ ವಿಚಾರವಾಗೂ ಕೂಡ ಈ ಜಗ್ಗನನ್ನ ಮುಂದೆ ಬಿಟ್ಟಿದ್ರು ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಯಾಕಂದ್ರೆ ಯಾವ್ದೇ ಒಂದು ಲ್ಯಾಂಡ್ ಲಿಟಿಗೇಷನ್ ಇದೆ ಅಂದ್ರೆ ಅಲ್ಲಿ ಭೈರತಿ ಏನು ಬಸವರಾಜ್ ಏನಿದ್ದಾರೆ ಅವರು ಈತನನ್ನ ಮುಂದೆ ಬಿಡ್ತಾ ಇದ್ದು, ಈತ ಆತನ ಸಹಚರ ಕಿರಣ್ ನ ಮುಂದೆ ಬಿಡ್ತಾ ಇದ್ದ. ನಿನ್ನೆನೂ ಕೂಡ ಇದೇ ರೀತಿಯಾಗಿ ಕೂಡ ಆಗಿರುವಂತದ್ದು. ಆತ ಕಿರಣ್ ಏನಿದ್ದಾನೆ, ಆತನ ಸಹಚರರು ಅಲ್ಲೆಲ್ಲರೂ ಕೂಡ ಬಂದು ಅಲ್ಲಿ ರೆಕ್ಕಿಯನ್ನ ಮಾಡ್ತಾರೆ, ಅಂದ್ರೆ ಅಲ್ಲಿ ವಾಚ್ ಮಾಡ್ತಾರೆ, ಅವರನ್ನ ಕಂಪ್ಲೀಟ್ ಆಗಿ ಗಮನಿಸ್ತಾರೆ. ಯಾವಾಗ ಆತ ಹೊರಗಡೆ ಬರ್ತಾನೋ ಶಿವಪ್ರಕಾಶ್, ಆಗ ಅಲ್ಲಿ ಹಲ್ಲೆಯನ್ನ ಮಾಡಿ ಮತ್ತೆ ಆ ಮಚ್ಚು ಲಾಂಗ್ಗಳಿಂದ ಕೊಚ್ಚಿ ಕೊಲೆ ಮಾಡಿರುವಂತದ್ದು. ಸೊ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ಜನರನ್ನ ವಶಕ್ಕೆ ಪಡ್ಕೊಂಡಾಗಿದೆ. ಇನ್ನು ಆ ಜಗ್ಗ ಏನಿದ್ದಾನೆ ಆತ ಕೂಡ ಇದೇ ರೀತಿಯಾಗಿ ಸಾಕಷ್ಟು ಬಾರಿ ಕೃತ್ಯಗಳನ್ನ ಎಸಗಿ ಆ ನಂತರ ಫ್ಯಾಮಿಲಿ ಸಮೇತ ಎಲ್ಲೋ ಟೂರ್ ಹೋಗ್ತಾನೆ ಅನ್ನೋ ಒಂದು ಅಭ್ಯಾಸ ಕೂಡ ಆತನಿಗೆ ಇರುವಂತದ್ದು. ಭೈರತಿ ಬಸವರಾಜ್ ಅವರ ಪಾತ್ರ ಏನು ಈ ಒಂದು ಪ್ರಕರಣದಲ್ಲಿ? ಯಾವ್ದಾದ್ರೂ ಸಾಕ್ಷ್ಯ ಏನಾದ್ರೂ ಲಭ್ಯ ಆಗಿದ್ಯಾ? ಪ್ರಾಥಮಿಕ ತನಿಖೆ ಏನ್ ಹೇಳ್ತಾ ಇದೆ ಅಂತ? ಖಂಡಿತವಾಗ್ಲೂ ರಮ್ಯ, ಏನಂದ್ರೆ ಏನು ಇದೇ ವರ್ಷ ಏನು ಫೆಬ್ರವರಿಯಲ್ಲಿ ಇದೇ ಶಿವಪ್ರಕಾಶ್ ಏನಿದ್ದಾರೆ ಅವರು ನನಗೆ ಭೈರತಿ ಬಸವರಾಜ್ ಜೊತೆಗೆ ಜಗ್ಗ ಏನಿದ್ದಾರೆ ಇವರ ಮೇಲೆ ನನಗೆ ಏನು ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಅವರಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಅವರು ಕೂಡ FIR ಕೂಡ ಮಾಡಿಸ್ತಾರೆ ಎಲ್ಲಿ ಭಾರತೀ ನಗರ ಪೊಲೀಸ್ ಠಾಣೆಯಲ್ಲಿ. ಸೊ ಆಗಿಂದನೂ ಕೂಡ ಏನು ಆ ಜಗ್ಗ ಏನ್ ಮಾಡ್ತಾನೆ, ತಕ್ಷಣ ಹೋಗಿ ಆ ಒಂದು FIR ಗೂ ಕೂಡ ಸ್ಟೇ ತಂದಿರ್ತಾನೆ. ಅಲ್ಲೂ ಕೂಡ ಪೊಲೀಸರು ಕೈ ಕಾಟಕುವಂತ ಕೆಲಸ ಕೂಡ ಕಾನೂನು ಮಾಡಿರುತ್ತೆ. ಈ ಒಂದು ವಿಚಾರವಾಗೂ ಕೂಡ ಸಾಕಷ್ಟು ಬಾರಿ ಏನು ಶಾಸಕರ ಜೊತೆ ಆಗಿರ್ಬೋದು ಮತ್ತೆ ಶಿವಪ್ರಕಾಶ್ ಏನಿದ್ದಾರೆ ಈತನ ಜೊತೆನ ಆಗಿರ್ಬೋದು ಸಾಕಷ್ಟು ಬಾರಿ ಒಂದ್ ರೀತಿ ಸಂಧಾನದ ಮಾತುಗಳು ಕೂಡ ಆಗಿರುತ್ತೆ. ಅದು ಯಾವ್ದು ಕೂಡ ಯಶಸ್ವಿ ಆಗಿರೋದಿಲ್ಲ. ಸೊ ಹೀಗಾಗಿ ಅದಕ್ಕೆ ಪೂರಕವಾದಂತಹ ಈಗ ವಿಚಾರಗಳಾಗಿರ್ಬೋದು ಮತ್ತೆ ದಾಖಲೆಗಳಾಗಿರ್ಬೋದು ಪ್ರೂಫ್ ಆಗಿರ್ಬೋದು ಅದೆಲ್ಲವನ್ನು ಕೂಡ ಈಗ ಪೊಲೀಸರು ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಂದ್ ವೇಳೆ ನಿಜಕ್ಕೂ ಕೂಡ ಭೈರತಿ ಸುರೇಶ್ ಅವರ ಪಾದ ಇದ್ದಿದ್ದಾದಲ್ಲಿ ಅವರನ್ನು ಕೂಡ ಅರೆಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಈಗ ಅವರು ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಒಂದು FIR ಅಲ್ಲಿ ನನ್ನ ಹೆಸರನ್ನ ರಾಜಕೀಯವಾಗಿ ಏನೋ ಸೇರಿಸಲಾಗಿದೆ ಹೊರತು ನನ್ನ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿ ಕೂಡ ಅವರು ಸ್ಟೇ ಕೊಡಬೇಕು ಈ ಒಂದು FIR ಗೆ ಅಂತ ಹೇಳಿ ಕೂಡ ಹೈಕೋರ್ಟ್ ಮೆಟ್ಟಲ್ ಕೂಡ ಏರಿರುವಂತದ್ದು. ಸೊ ಹೀಗಾಗಿ ಕೋರ್ಟ್ ಕೂಡ ಯಾವ ರೀತಿಯಾಗಿ ಈ ಒಂದು ವಿಚಾರವನ್ನ ಪರಿಗಣನೆ ಮಾಡುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ರಮ್ಯಾ. ಈಗಾಗಲೇ 5 ಜನರ ಬಂಧನ ಆಗಿದೆ. ಕಂಪ್ಲೇಂಟ್ ಕೂಡ ಆ ಕಂಪ್ಲೇಂಟ್ನಲ್ಲಿ A5 ಆರೋಪಿ ಅನ್ನೋದನ್ನ ಈ ಶಿವು ಅವರು ಯಾರು ಸಾವನ್ನಪ್ಪಿದ್ರು ಶಿವಪ್ರಕಾಶ್ ಅವರ ತಾಯಿ ಕೊಟ್ಟಿರುವಂತಹ ದೂರಿನಲ್ಲಿ A5 ಆರೋಪಿ ಭೈರತಿ ಬಸವರಾಜ್ ಅನ್ನೋದು ಉಲ್ಲೇಖ ಆಗಿದೆ. ಈ 5 ಜನರನ್ನ ವಶಕ್ಕೆ ಪಡೆದುಕೊಂಡು ತನಿಖೆ ಆಗ್ತಾ ಇದೆ ಅಂತಂದ್ರೆ ಇವರ ಹೆಸರು ಉಲ್ಲೇಖ ಆಗಿದೆ ಅಂತಂದ್ರೆ ತನಿಖೆ ಆಗಬೇಕಲ್ವಾ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೀಗ FIR ಅನ್ನ ದಾಖಲು ಮಾಡಿರುವಂತಹ ಮಹಾಲಕ್ಷ್ಮಿ ಅವರು. ಖಂಡಿತವಾಗ್ಲೂ ಈಗ ಏನಂತಂದ್ರೆ ಈಗ FIR ಅಲ್ಲಿ 5 ಜನರ ಹೆಸರಿದೆ ಹೌದು, ಆದ್ರೆ ಇಲ್ಲಿ ಯಾರ್ಯಾರು ಸಸ್ಪೆಕ್ಟ್ಸ್ ಇರ್ತಾರೋ ಅಂತವ್ರನ್ನ ಕೂಡ ಪೊಲೀಸರು ಕರ್ಕೊಂಡೋಗಿ ಇಂಟ್ರಾಗೇಷನ್ ಮಾಡುವಂತ ಎಲ್ಲ ಅಧಿಕಾರಗಳು ಕೂಡ ಅವ್ರಿಗಿರುತ್ತೆ. ಈಗ FIR ಅಲ್ಲಿ 5 ಜನರ ಹೆಸರಿದೆ, ಅವ್ರನ್ನ ಮಾತ್ರ ನಾವು ಕರ್ಕೊಂಡು ಹೋಗ್ತೀವಿ, ಅವ್ರನ್ನ ಮಾತ್ರ ಇಂಟ್ರಾಗೇಷನ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಯಾಕಂದ್ರೆ ನಿನ್ನೆ ಕೂಡ ಅಲ್ಲಿ ಸಾಕಷ್ಟು ಜನರ ಈ ಒಂದು ಕೊಲೆಗೆ ಹೆಲ್ಪ್ ಮಾಡಿರುವಂತದ್ದು, ಅಲ್ಲೊಂದು ವಾಚ್ ಮಾಡಿರುವಂತದ್ದು, ಮತ್ತೆ ಟೂಲ್ಸ್ ತಗೊಬಂದಿರುವಂತದ್ದು, ಕಾರ್ ತಗೊಬಂದಿರುವಂತದ್ದು, ಡ್ರೈವಿಂಗ್ ಮಾಡ್ಕೊಂಡ್ ಬಂದಿರುವಂತದ್ದು ಇವರೆಲ್ಲರೂ ಕೂಡ ಇರ್ತಾರೆ. ಸೊ ಈಗ ಆ ಒಂದು ಸಸ್ಪೆಕ್ಟ್ ಮೇಲೂ ಕೂಡ ಈಗ 5 ಜನರನ್ನ ಕರ್ಕೊಂಡು ಹೋಗಿದ್ದಾರೆ. 5 ರಿಂದ 6 ಜನನ ಅಂತವ್ರನ್ನು ಕೂಡ ಈಗ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಅಂತವ್ರನ್ನ ಮುಂದಿನ ದಿನಗಳಲ್ಲಿ ಅರೆಸ್ಟ್ ಮಾಡಿ ಆ ನಂತರ ಅವರ ಹೆಸರನ್ನು ಕೂಡ ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಅಲ್ಲೂ ಕೂಡ ಸೇರಿಸುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾರೆ. ಸದ್ಯಕ್ಕೆ ಅವ್ರೆಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಏನು ಜಗ್ಗ ಏನಿದ್ದಾನೆ ಆತ ಕೂಡ ಈಗ ಅಪ್ಸ್ಟ್ಯಾಂಡ್ ಆಗಿದ್ದಾನೆ. ಆತನ ಸಹಚರ ಕಿರಣ್ ಏನಿದ್ದಾನೆ ಆತ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಆತನ ಕಡೆಯಿಂದನೂ ಕೂಡ ಆತ ಎಲ್ಲಿದ್ದಾನೆ, ಯಾವಾಗ ಊರ್ ಬಿಟ್ಟ, ನಿಮಗೆಲ್ಲ ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದ, ಭೈರತಿ ಬಸವರಾಜ್ಗೆ ಇವ್ರಿಗೆಲ್ಲ ನಿಜಕ್ಕೂ ಕೂಡ ಸಂಪರ್ಕ ಆಯ್ತಾ, ಫೋನ್ ಕಾಲ್ಸ್ ಡೀಟೇಲ್ಸ್ ಆಗಿ
ಆಗಿರ್ಬೋದು ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಈಗಾಗಲೇ ಸರ್ಚ್ ಮಾಡುವಂತ ಕೆಲಸಕ್ಕೆ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಇದಕ್ಕೆ ಅಂತಾನೆ ಸಪರೇಟ್ ಆದಂತ ಟೀಮ್ ಕೂಡ ರಚನೆ ಆಗಿರುವಂತದ್ದು. ಹೀಗಾಗಿ ಇನ್ನೇನು ಕೆಲವೇ ಗಂಟೆ ಅಥವಾ ಕೆಲವೇ ದಿನಗಳಲ್ಲೂ ಕೂಡ ಆತನನ್ನ ಏನು ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಇನ್ನು ಶಾಸಕರ ವಿಚಾರಕ್ಕೆ ಬರೋದಾದ್ರೆ ಅವರು ಕೂಡ ಈಗಾಗಲೇ ಸ್ಟೇ ಬೇಕು ಅಂತ ಹೇಳಿ ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಆ ಒಂದು ವಿಚಾರಕ್ಕೆ ಕೋರ್ಟ್ ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆರೋಪಿಗಳನ್ನ ಹಿಡಿದ ನಂತರವೇ ತನಿಖೆ ಆಗತ್ತೆ. ತನಿಖೆ ಆದ ನಂತರ ಸತ್ಯಾಸತ್ಯತೆ ಹೊರ ಬರುತ್ತೆ ಅಂತಾನೆ ಹೇಳ್ಬೋದು ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಅಜಯ್.